ನಾವು ಉಳಿದಿದ್ದ ಕಾಳನ್ನ ಚಪಾತಿಗೆ ಪಲ್ಯ ಮಾಡ್ಕೋಬಹುದು. ಅಂದ್ರೆ ಉದ್ರ ಕಾಳು ಅಂತ ಹೇಳಿ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಒಂದು ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿ 2 ಡಿಶ್ ನಾವು ಹೇಳಿದ್ರಿ. ಹೌದು. ಇದಕ್ಕೆ ಹಾಕೋಣ. ಹಾಕೋಣ. ಈಗ ರುಬ್ಬಿದ ಪೇಸ್ಟ್ ಹಾಕೋಣ. ಆಗ್ಲೇ ನಾವು ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹೌದು ಅದನ್ನೇ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು. ಹೌದು. ಅಷ್ಟರಲ್ಲಿ ಅದೊಂದು ಮಿಕ್ಸಿಗೆ ಹಾಕೋಬೇಕು. ನಮ್ಗೆ ಈಗ ಪೇಸ್ಟ್ ಮಾಡಿ ಹಾಕಿದ್ರೆ ಅದು ತುಂಬಾ ನೀರಾಗಿರುತ್ತಲ್ಲ. ಹೌದು. ಇದನ್ನ ಪೇಸ್ಟ್ ಮಾಡಿ ಹಾಕಿದ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಪೇಸ್ಟ್ ಆಗಿದೆಯಲ್ಲ ಈಗ? ಆಯ್ತು ಪೇಸ್ಟ್. ಇವಾಗ ಇದಕ್ಕೆ ಹಾಕೋಣ. ಓಕೆ. ನೀವು ಹೇಳ್ದಾಗೆ ಸ್ವಲ್ಪ ಗಟ್ಟಿ ಆಯ್ತಲ್ಲ? ಹೌದು. ಇದಕ್ಕೆ ಏನೋ ಸ್ವಲ್ಪ ನೀರು ಆಡ್ ಮಾಡ್ತಿದ್ದೀವಿ ನಾವು. ಟೊಮೆಟೊ ಕೊಡಿ ಸ್ವಲ್ಪ. ಸ್ವಲ್ಪ ಉಪ್ಪು ಕೊಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುಡಿ ಮಾನ್ಸಿ. ಮೇಲ್ಗಡೆಯಿಂದ ಚೆನ್ನಾಗಿ ಗಾರ್ನಿಶ್. ಹೌದು. ಶೈಲಜಾ, ಇದು ಖುದ್ದಾಗಿದೆ. ನೀವ್ ಹೇಳ್ದಾಗಿದೆ. ನಾವು ಮುಚ್ಚ ಕೂಡ ಇಟ್ಟಿದ್ದೀರಾ. ಈಗ ಸರ್ವ್ ಮಾಡೋ ಟೈಮ್ ಆಗಿದೆ. ಸರ್ವ್ ಮಾಡೋಣ. ಓಕೆ. ನಿಂಬೆಹಣ್ಣು ಹಾಕೋಣ. ಓಕೆ. ನಿಂಬೆಹಣ್ಣ ಹಿಂಡೋದಾ? ಹೌದು. ಓಕೆ ಮಾನ್ಸಿ, ಹುರುಳಿ ಕಟ್ಟಿನ ಸಾರು ರೆಡಿ. ಬಿಸಿ ಬಿಸಿ ರುಚಿಯಾದ ಹುರುಳಿ ಕಟ್ಟಿನ ಸಾರು. ತುಂಬಾನೇ ಥ್ಯಾಂಕ್ಸ್ ಶೈಲಜಾ. ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರು. ಬೇಕಾಗುವ ಸಾಮಗ್ರಿಗಳು: ಮೊಳಕೆ ಕಟ್ಟಿದ ಹುರುಳಿ ಕಾಳು 2 ಕಪ್, ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ, ಈರುಳ್ಳಿ 3, ಅರಿಶಿನ ಚಿಟಿಕೆ, ಆಲೂಗಡ್ಡೆ 1, ಬದನೆಕಾಯಿ 1, ಒಣಮೆಣಸಿನಕಾಯಿ 5, ಉಪ್ಪು ರುಚಿಗೆ ತಕ್ಕಷ್ಟು, ಧನಿಯಾ 1 ಟೇಬಲ್ ಸ್ಪೂನ್, ತೆಂಗಿನ ತುರಿ 1 ಕಪ್, ದಾಲ್ಚಿನ್ನಿ ಸ್ವಲ್ಪ, ಲವಂಗ 4 ರಿಂದ 5, ಬೇಕಿದ್ದಲ್ಲಿ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 8 ರಿಂದ 10 ಎಸಳು, ಟೊಮ್ಯಾಟೊ 2, ನಿಂಬೆಹಣ್ಣು ಅರ್ಧ ಹೋಳು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರು ಮಾಡುವ ವಿಧಾನ: ಮೊದಲಿಗೆ ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನು ಬೇಯಿಸಿ ನೀರು ಮತ್ತು ಹುರುಳಿ ಕಾಳನ್ನು ಬೇರ್ಪಡಿಸಬೇಕು. ನಂತರ ನೀರಿಗೆ ಚಿಟಿಕೆ ಅರಿಶಿಣ, ಉಪ್ಪು ಹಾಕಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೇಯಿಸಿಕೊಂಡು ನೀರು ಮತ್ತು ಬದನೆಕಾಯಿ ಆಲೂಗಡ್ಡೆಯನ್ನು ಬೇರ್ಪಡಿಸಿ ಬೆಂದ ನಂತರ ತೆಗೆದ ನೀರನ್ನು ಒಂದು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಣಲಿಗೆ ಕ್ರಮವಾಗಿ ಎಣ್ಣೆ, ಧನಿಯಾ, ಲವಂಗ, ಚಕ್ಕೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನ ತುರಿ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಟ್ಟಿಗೆ ರುಬ್ಬಿಕೊಳ್ಳಿ. ಕಡೆಯದಾಗಿ ಬೇರೊಂದು ಬಾಣಲಿಗೆ ತುಪ್ಪ, ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಇದರಲ್ಲೇ ಮೊದಲು ಬೇರೆ ಇಟ್ಟಂತಹ ಹುರುಳಿ ಕಾಳಿನ ನೀರು, ಬೆಂದ ಆಲೂಗಡ್ಡೆ ಮತ್ತು ಬದನೆಕಾಯಿ ನೀರು, ರುಬ್ಬಿಕೊಂಡಂತಹ ಮಸಾಲೆ ಮಿಶ್ರಣ, ಬೆಂದ ಹುರುಳಿಕಾಳು, ಬೆಂದ ಆಲೂಗಡ್ಡೆ ಮತ್ತು ಬದನೆಕಾಯಿ, ರುಬ್ಬಿಕೊಂಡ ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಹಾಗೆ ನಿಂಬೆ ರಸವನ್ನು ಹಾಕಿದಲ್ಲಿ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರು ಸಿದ್ಧವಾಗುತ್ತೆ. ಶೈಲಜಾ ಅವರೇ, ನೀವು ರುಚಿಯಾದ ಬಿಸಿ ಬಿಸಿಯಾದ ಕಟ್ಟಿನ ಸಾರು ಮಾಡ್ಕೊಟ್ರಿ ಮುದ್ದೆ ಜೊತೆ ತಿನ್ನೋಕೆ. ಹೌದು. ಸೊ ಈಗ ಏನ್ ಮಾಡ್ತಿದ್ದೀರಾ? ಇವಾಗ ನಾನ್ ಮಾಡ್ತಾ ಇರೋದು ಮ್ಯಾಂಗೋ ರಸಾಯನ ಪುರಿ ಅಂತ. ಮ್ಯಾಂಗೋ ರಸಾಯನ ಪುರಿ ಕೇಳ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದ್ಯಲ್ಲ. ಅದಕ್ಕಿಂತ ಮುಂಚೆ ಸನ್ ಪ್ಯೂರ್ ಪಾಕ ಪರೀಕ್ಷೆಯಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ಸನ್ ಪ್ಯೂರ್ ಪಾಕ ಪರೀಕ್ಷೆ